ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಫ್ಲವರ್ ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ತಗೊಂಡಿದ್ದೀನಿ. ಮತ್ತು ಒಂದು ರೀತಿಯ ಬೀಡ್ ಮಾತ್ರ, ಇದೊಂದೇ ರೀತಿ ಬೀಡ್ ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡಿದ್ದೀನಿ. 4 ಚೈನ್ ಮಾಡಿ ಬಟ್ಟೆ ಲಾಕ್ ಮಾಡಿ. ಈಗ ಇದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ ಮತ್ತೆ ಒಂದು ಬೀಡ್, ಈ ಥರ ಬೀಡ್ ಸೇರಿಸ್ತಾ ಇದ್ದೀನಿ. ಇದನ್ನು ಬಟ್ಟೆಗೆ ಸೇರಿಸಿ ಆಮೇಲೆ ಈ ಬೀಡ್ ಸುತ್ತಲೂ ಬರೋಷ್ಟು ಚೈನ್ ಮಾಡ್ಕೊಳ್ಳಿ. 5 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಇಲ್ಲಿ ಈ ಬೀಡ್ ಪಕ್ಕದ ಲಾಕಲ್ಲಿ ಲಾಕ್ ಮಾಡಿ. ಈಗ 2 ಚೈನ್ ಮಾಡ್ತಾ ಇದ್ದೀನಿ. 2 ಚೈನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಈ ಬೀಡ್ ಮೇಲಿನ ಇದು ಚೈನ್ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 1 2 3 ಅಂದರೆ ಈ ಫಸ್ಟ್ ಟರ್ನಿಂಗ್ 2 ಚೈನ್ ಹಾಕಿದ್ದಲ್ಲದೆ 3 ಡಬಲ್ ಕ್ರೋಶೆ ಮಾಡಿದ್ದೀನಿ. ಅಂದರೆ ಟೋಟಲ್ 4 ಆಯ್ತು. ಅವಾಗ ಈ ಫಸ್ಟ್ ಟರ್ನಿಂಗ್ 2 ಚೈನ್ ಕೂಡ ಒಂದು ಡಬಲ್ ಕ್ರೋಶೆ, ಆಮೇಲೆ 2 ಚೈನು ಮತ್ತು ಇದನ್ನು ಇಲ್ಲಿ ಲಾಕ್ ಮಾಡಿ. ಆವಾಗ 5 ಡಬಲ್ ಕ್ರೋಶೆದಂಗೆ ಆಯ್ತು. ಆ 2 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ. ಈಗ ಅಲ್ಲಿಂದ 2 ಚೈನ್ ಮಾಡ್ಕೊಳ್ಳಿ ಆ ಲಾಕಿಂದಲೇ, ಮತ್ತು 3 ಡಬಲ್ ಕ್ರೋಶೆ. 2 ಚೈನ್ ಆಗಿ 3 ಡಬಲ್ ಕ್ರೋಶೆ. ಆಮೇಲೆ 2 ಚೈನು ಒಂದು ಲಾಕ್. ಮತ್ತು ಇಲ್ಲಿಂದಲೇ 2 ಚೈನು ಮತ್ತು 3 ಡಬಲ್ ಕ್ರೋಶೆ. ಎರಡು 3 ಮತ್ತು 2 ಚೈನು ಒಂದು ಲಾಕ್. ಈ ಥರ 3 ಪೆಟಲ್ಸ್ ಬರುತ್ತೆ. ಇದನ್ನು ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ, ಇಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೋಡಿ. ಈ ಥರ ಬರುತ್ತೆ. ಅವಾಗ ಸುಂದರವಾಗಿರೋ ಒಂದು ಫ್ಲವರ್ ಆಗುತ್ತೆ. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಹೂವಿನ ಥರ ಇರುತ್ತೆ. ಇದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 3 ಚೈನು, 4 ಚೈನ್ ಹಾಕಿದ್ದೀನಿ ಫಸ್ಟು. ಇಲ್ಲಿನೂ 4 ಚೈನ್ ಹಾಕ್ಕೊಳ್ಳಿ. ಇಲ್ಲ 3 ಚೈನ್ 3 ಚೈನ್, ಇದು ಕುಚ್ಚಿಗೆ. ಆಮೇಲೆ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ. ಆಮೇಲೆ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ, ಬೀಡ್, ಇದನ್ನು ಲಾಕ್ ಮಾಡಿ ಬೀಡನ್ನು ಅದರ ಪಕ್ಕ ಸೇರಿಸ್ಕೊಳ್ಳಿ. ಈಗ 5 ಚೈನು, ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಈ ಬೀಡ್ ಪಕ್ಕದ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಕಡೆ ಒಂದು ಸಿಂಗಲ್ ಕ್ರೋಶೆ ಇದೆ, ಚೈನ್ ಲಾಕ್ ಆದದ್ದು ಹಾಗೆ ಇರಲಿ. ಆಮೇಲೆ 2 ಚೈನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ 3 ಡಬಲ್ ಕ್ರೋಶೆ, ಮತ್ತೆ 1 2 3 ಮತ್ತೆ 2 ಚೈನು, ಒಂದು ಲಾಕ್.
ಈ ಥರ ಒಂದು ಲಾಕ್. ಮತ್ತು ಇಲ್ಲಿಂದಲೇ 2 ಚೈನು, 3 ಡಬಲ್ ಕ್ರೋಶೆ, 1 2 3, ಮತ್ತು 2 ಚೈನು, ಲಾಕ್, ಮತ್ತು 2 ಡಬಲ್ ಕ್ರೋಶೆ, 2 ಚೈನು, ಮತ್ತು 3 ಡಬಲ್ ಕ್ರೋಶೆ, ಮತ್ತು 2 ಚೈನು, ಮತ್ತು ಅದನ್ನೇ ಅಲ್ಲಿ ಲಾಕ್. ಒಂದು ಪುಟ್ಟ ಹೂವು, ಇದನ್ನು ಎಲ್ಲಾರ ಬರುತ್ತೆ ಅಂತ ನೋಡಿಕೊಂಡು ಲಾಕ್, ಮತ್ತು ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನು, ಇದು ಲಾಕ್. ಎಂಡಲ್ಲಿ ಈ ಥರ 4 ಚೈನ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇದೀಗ ಎಂಡ್ ಅಂತ ಇಟ್ಕೊಳ್ಳಿ, ಲಾಕ್ ಮಾಡಿ. ಈ ಥರ ಪುಟ್ಟ ಪುಟ್ಟ ಫ್ಲವರ್ಸ್ ಆಗುತ್ತೆ, ಪುಟ್ಟ ಪುಟ್ಟ ಹೂವು. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಕ್ಯೂಟ್ ಆಗಿರುತ್ತೆ ಪುಟ್ಟ ಪುಟ್ಟ ಹೂವು. ಸಿಂಪಲ್ ಸೀರೆಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಇದು. ಸಿಂಪಲ್ ಸ್ವಲ್ಪ ಸ್ವಲ್ಪ ನೀವು ಇಲ್ಲಿ ಬೇಕಾದ್ರೆ ಆಗಲ್ಲ ಜಾಸ್ತಿ ಆಗುತ್ತೆ ಅಂದರೆ 3 ಚೈನ್ ಹಾಕ್ಕೊಳ್ಳಿ ಕುಚ್ಚಿಗೆ. ಪುಟ್ಟ ಪುಟ್ಟ ಕುಚ್ಚು ಹಾಕ್ಕೊಂಡ್ರು ಸಾಕಿದ್ಕೆ. ತೋರಿಸ್ತೀನಿ ಪೂರ್ತಿ ಮಾಡಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ, ಎಷ್ಟು ಚಿಕ್ಕದಾಗಿ ಕ್ಯೂಟ್ ಆಗಿದೆ ಇದು. ಫ್ಲವರ್ಸ್ ಶೇಪ್ ಸಾರಿ ಕುಚ್ಚು ಡಿಸೈನ್ ಇದು. ಅಂದರೆ ಸಿಂಪಲ್ ಸೀರೆಗಳಿಗೆ ನೀವು ಮಾಡ್ಕೋಬೋದು, ಹೆಚ್ಚು ಗ್ರ್ಯಾಂಡ್ ಅಲ್ದಿರೋ ಸೀರೆಗಳಿರುತ್ತಲ್ವ, ಅದಕ್ಕೆ ನೀವು ಮಾಡ್ಕೋಬೋದು. ಈಸಿನ 1 ಗಂಟೆ ಒಳಗಡೆ ಮಾಡಿ ಆಗುತ್ತೆ, ಸ್ಪೀಡ್ ಆಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಬೇರೆ, ಹೆಚ್ಚು ಡಿಸೈನ್ ಇಲ್ಲ, ಒಂದೇ ಕಲರ್ ಮಾಡ್ಕೋಬೋದು. ಇದಕ್ಕೆ ನೀವು ತುಂಬ ಚಿಕ್ಕ ಚಿಕ್ಕ ಹೆಚ್ಚು ಉದ್ದ ಇಲ್ಲದೆ ಇರೋವಂಥ ಕುಚ್ಚುಗಳನ್ನು ಉಪಯೋಗಿಸ್ಕೋಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿಬಿಡಿ. ಆವಾಗ ನೀವು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.